ಅನುದಾನ ಸಿಗ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ತಮಗೆ ಬೇಕಾದವರು ಮಾತ್ರ ಅನುದಾನ ಕೊಟ್ಟಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ಘೋಷಣೆ ಆಗಿದೆ, ಇನ್ನೂ ಟೆಂಡರ್ನಲ್ಲೇ ಇದ್ದಾವೆ. ಲಕ್ಷ್ಮಣ ಸವದಿ ಕ್ಷೇತ್ರಕ್ಕೆ 1400 ಕೋಟಿ ಘೋಷಣೆ ಆಗಿದೆ, 600 ಕೋಟಿ ರಿಲೀಸ್ ಆಗಿದೆ. ದಕ್ಷಿಣ ಭಾರತ ಕ್ಷೇತ್ರಕ್ಕೆ 4 ಕೋಟಿ ರಿಲೀಸ್ ಆಗಿದೆ. ಈಗ ಬೇರೆಯವ್ರದ್ದೆಲ್ಲ ಬರೀ ಟೆಂಡರ್ ಹಂತದಲ್ಲಿ ಏನು ಪ್ರೋಸೆಸ್ ಆಗ್ತಾ ಇಲ್ಲ ಅಂತ. ಈಗ ಬೇಕಾದವ್ರಿಗೆ ಅನುದಾನ ಸಿಗ್ತಾ ಇದೆ, ಅವ್ರ ಜೊತೆಗೆ ಅಂತರ ಕಾಯ್ದುಕೊಂಡವ್ರಿಗೆ ಅನುದಾನ ಸಿಗ್ತಾ ಇಲ್ಲ, ಈ ಥರದ ಆರೋಪ ಇದೆ. ನಾವು ಕೇಳಿದ್ದೀವಿ, ಸುಮಾರು 2 ವರ್ಷದಿಂದ ಕೇಳಿದ್ದೀವಿ, ಇನ್ನೂ ಸಿಕ್ಕಿಲ್ಲ. ಸಿಗಬೇಕಾಗಿದೆ, ನಮಗೂ ವೇಟಿಂಗ್ ಲಿಸ್ಟ್ನಲ್ಲಿದೆ. ನಾವು ಅವ್ರಿಗೆ ಸಿಗಬೇಕು ನಮ್ಗೆ ಅನುದಾನ. ಹಾಂ, ನಮ್ಮದು ವೇಟಿಂಗ್ ಲಿಸ್ಟ್ನಾಗೆ ಇದೆ, ನಾವು ವೇಟಿಂಗ್ ಲಿಸ್ಟ್ನಾಗೆ ಇದ್ದೀವಿ. ನಮ್ಮ ಬೇರೆ ಬೇರೆ ಎಲ್ಲ ಯೋಜನೆಗಳ ಪಟ್ಟಿ ಕೊಟ್ಟಿದ್ದೀವಿ, ಕೊಡ್ತು ಅಂತ ಹೇಳಿದ್ದಾರೆ. ಇನ್ನೂವರೆಗೆ ಕೊಟ್ಟಿಲ್ಲ. ನಾವು ಡಿಮಾಂಡ್ ಮಾಡ್ತಾಯಿದ್ದೀವಿ. ಇಂಟೆನ್ಷನ್ಲಿ ವೇಟಿಂಗ್ ಲಿಸ್ಟಲ್ಲಿ ಇದೆಯಾ ಸರ್, ಅಥವಾ ಟೆಕ್ನಿಕಲಿ ವೇಟಿಂಗ್ ಲಿಸ್ಟ್ ಇದೆ? ಗೊತ್ತಿಲ್ಲ, ನೀವು ಅವ್ರನ್ನ ಕೇಳ್ಬೇಕು ರೀ. ಅವ್ರನ್ನ ಕೇಳ್ಬೇಕು ನೀವು. ಅದೇ ನಾವಂತೂ ಕೇಳ್ತಾನೆ ಇದ್ದೀವಿ, ಬಂದಾಗಿಂದ ಕೇಳ್ತಾನೆ ಇದ್ದೀವಿ. ಅವ್ರು ಕೇಳಿ ಹೆಂಗೆ ಹೇಳಲಿಕ್ಕಾಗ್ತದೆ? ಅದೇ ಭಾವನೆ ಇದೆ ಸರ್, ನೀವು ಹೇಳದೇ ಇದ್ರು ಕಾರ್ಯಕರ್ತರಲ್ಲಿ ಮುಖಂಡರು ಅದೇ ಭಾವನೆ ಇದೆ. ಅವ್ರು ಬೇಕಾದವ್ರಿಗೆ ಕೊಡ್ತಾ ಇದ್ದಾರೆ, ಅವರು ಎಗೇನೆಸ್ಟ್ ಯಾರು ಇದ್ದಾರೆ ಅಥವಾ ಅವ್ರ ಜೊತೆಗೆ ಯಾರು ಚೆನ್ನಾಗಿಲ್ಲ ಅಂತವರಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ವೇಕೆನ್ಸಿ ಅಂತ. ಒಂದ್ಸಲ ಸಭೆ ಮಾಡ್ತೀವಿ, ಒಂದು ಲಿಸ್ಟ್ ತೊಗೊಂಡು ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಹೇಳೋದ್ರಿಂದ ಮತ್ತೆ ಅದು ಬೇರೆ ಆಗ್ತೈತಿ. ಹೆಂಗೆ ಲಿಸ್ಟ್ ತೊಗೊಂಡೋಗಿ ಚರ್ಚೆಗೆ ಕೂಡ್ತೀವಿ. ಒಂದು ಸಾರಿ ಬೇಕಾರೆ ಯಾವುದು ಏನು ಯಾರಿಗೆ ಕೊಟ್ಟರೆ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಡಿ ಅಂತ ಬೇಕಾರೆ ಡಿಮಾಂಡ್ ಮಾಡ್ತೀವಿ. ಹಾಗೇನು ಪ್ರಭಾವಿಗಳು ಕೊಡ್ಬೇಕಂತ ಇಲ್ಲಿ ಕಾನೂನು ಇದೆ ರೀ. ಕಾನೂನು ಏನಿಲ್ಲ, ಪ್ರಭಾವಿಗಳು ಕೊಡಬೇಕು. ಸಚಿವರಾಗಿ ಕೆಲಸ ಮಾಡ್ತಾರೋ ನಿಮಗೆ ಯಾವ ಯೋಜನೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಸರ್, ಅದಕ್ಕೆ ಕೇಳ್ತಾ ಇದ್ದಾರೆ. ಟೆಕ್ನಿಕಲ್ ಆಗಿ ಅಥವಾ ಉದ್ದೇಶ ಗೊತ್ತಿಲ್ಲ, ಅದು ಏನೇ ಅಂತ ಕೇಳಿದ್ವಿ. ನಾವು ಈಗಲೇ ನಮ್ಮ ಲಿಸ್ಟ್ ಕೊಟ್ಟು ಭಾಳ ವರ್ಷ ಆಯಿತು. ಕೊಡ್ತಾರಂತ ನಾವು ಆಶೆಯಲ್ಲಿ ಇದ್ದೀವಿ. ಕೊಟ್ಟರೆ ಇನ್ನೊಂದು ಸ್ವಲ್ಪ ನೀರಾವರಿಗೆ ಅನುಕೂಲ ಆಗ್ತದೆ ನಮ್ಮ ಭಾಗದಲ್ಲಿ. ಬಗ್ಗೆ ಸರ್ ಶಾಸಕರೇ ಆರೋಪ ಮಾಡ್ತಿದ್ದಾರೆ. ಏನತ್ರ ರಾಯಚೂರು MLA ಸುರೇಶ್ ಪಾಟೀಲ್ ಅವರು ಗೃಹ ಸಚಿವರಿಗೂ ಪತ್ರ ಬಂದಿದ್ದಾರೆ. ಪೊಲೀಸರೇ ನಮ್ಮನ್ನ ಟ್ರ್ಯಾಕ್ ಮಾಡ್ತಿದ್ದಾರೆ, ಫೋನ್ ಟ್ಯಾಕ್ ಮಾಡ್ತಿದ್ದಾರೆ. ಅದು ಅನಧಿಕೃತವಾಗಿ ಮಾಡ್ತಿದ್ದಾರೋ ಅಧಿಕೃತವಾಗಿ ಮಾಡ್ತಿದ್ದಾರೋ ನಮ್ಗೆ ಗೊತ್ತಾಗ್ತಿಲ್ಲ. ಪತ್ರ ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೇವೆ ಸರ್ಕಾರ. ಯಾಕಂದ್ರೆ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟರೆ ಕೊಡ್ತಾರೆ, ಬಹುಶಃ ಅವರೇ ಕೊಡ್ಬೇಕು. ಅವ್ರು ಕೊಡ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ, ಕೊಡ್ತಾರೆ. ಅಪೋಸಿಷನ್ ಅವರು ಫೋನ್ ಟ್ಯಾಪಿಂಗ್ ಎಲ್ಲ ಕೇಳ್ತಾ ಇದ್ದೀವಿ ಸರ್. ಈಗ ಸ್ವಪಕ್ಷದಲ್ಲೇ ಆಗ್ತಾ ಇದೆಯಲ್ಲ ಸರ್ ಈ ಥರ? ಸ್ವಪಕ್ಷದಲ್ಲಿ ಯಾವುದಿಲ್ಲ ರೀ, ಆ ಫೋನ್ ಟ್ಯಾಪಿಂಗ್ ಇಲ್ಲ. ಅದು CMಗೂ ಕೆಲವರೆಲ್ಲ ದೂರು ಕೊಟ್ಟಿದ್ದಾರೆ, ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ ಸರ್. ಮೌಖಿಕವಾಗಿ ನಮಗೇನು ಐಡಿಯಾ, ನಮ್ಮ ಗಮನಕ್ಕೆ ಏನು ಬಂದಿಲ್ಲ, ಐಡಿಯಾ ಇಲ್ಲ ನಮಗೇನು. ಹೈಕಮಾಂಡ್ ಏನಾದರೂ ಅಸಮಾಧಾನ ಹೊಂದಿದೆ ಸರ್ ಈ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ? ಈ ರೀತಿ ಬೆಳವಣಿಗೆ ಆಗಬಾರ್ದು. ಯಾವುದ್ರೆ ಈ ಹನಿ ಡ್ರಾಪ್ ವಿಚಾರವಾಗಿ ಈ ರೀತಿ ಸರ್ಕಾರ ಇರೋ ಸಂದರ್ಭದಲ್ಲಿ ಇಂಥ ಬೆಳವಣಿಗೆ ಬೇಕಿತ್ತ ಅನ್ನುವಂಥದ್ದು ಏನಾದರೂ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ? ಇಲ್ಲ, ಇವತ್ತೇನು ಪತ್ರಿಕೆಯಲ್ಲಿ ಓದಿದ್ದೀವಿ, ಆ ಥರ ಚರ್ಚೆ ಆಗಿದೆ, ಅಸಮಾಧಾನ ಆಯ್ತು. ನಾವು ಇಲ್ಲಿ CM ಹೋದಾಗ ಹೈಕಮಾಂಡು ಅಸಮಾಧಾನ ವ್ಯಕ್ತ ಆಗಿದ್ದು ಕೇಳಿದ್ವಿ ಅಷ್ಟೇ. ನಮ್ಗೆ ಯಾರು ಎಲ್ಲಿಗೂ ಕೇಳಿಲ್ಲ ಯಾವಾಗ. ರಾಜಣ್ಣ ಅಂತವ್ರಿಗೆ ಅಭದ್ರತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲೊಂದು ನಮ್ಮದೇ ಹನಿ ಡ್ರಾಪ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳುವಂಥ ಸಂದರ್ಭದಲ್ಲಿ ಬೇರೆ ಸಚಿವರು ಎಷ್ಟು ಮಟ್ಟಿಗೆ ಇದನ್ನ ಹುಷಾರಿರ್ಬೇಕಷ್ಟೇ. ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ, ಮತ್ತೇನು ಮಾಡೋದು? ಏನು ಮಾಡೋರು? ಹಾಯ್ ಅಂದ್ರೆ ಆ ಕಡೆ ಓಡಿ ಹೋಗೋದು ಅಷ್ಟೇ, ಬೇರೆ ದಾರಿಲಿ ಏನು ಮಾಡಿದ್ರೆ? ಹಾಯ್ ಅಂದ್ರೆ ಆ ಕಡೆ ಓಡ್ಲಿಕ್ಕೆ ಶುರು ಮಾಡಿದ್ರೆ ಹಾಯ್ ಎಂದು ಬಾಯ್ ಎಂದು ಓಡಿ ಹೋಗೋದು ಅಷ್ಟೇ ಬೆಟ್ರ್. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಏನಲ್ಲ, ಅಂದ್ರೆ ನಾವು ಬಾಯ್ ಎಂದು ಹೋಗಿಬಿಡ್ಬೇಕಷ್ಟೇ. ರಾಜಣ್ಣ ಮಾಡೋ ಆರೋಪದ ಪ್ರಕಾರ ಹಾಯ್ ಅಂದಿದ್ದಾರೆ ಅಥವಾ ಬಾಯ್ ಅಂದಿದ್ದಾರೆ ಸರ್, ಏನಾಗ್ತದೆ? ಈಗ ಅವ್ರು ಹೇಳೋ ಪ್ರಕಾರ ಬಾಯಿ ಅಂತ ಹೇಳಿದಾರೆ ಅಷ್ಟೇ. ಅವರು ಹೇಳೋ ನಮ್ಮ ಜೋಡಿ ಚರ್ಚೆ ಆಗಿದ್ದು ಬಾಯಿ ಅಂತ ಹೇಳಿದಂತೆ ಹೇಳಿದ್ದಾರೆ. ಗಂಭೀರತೆ ನೋಡಿದ್ರೆ ಹಾಯ್ ಅಂತ ಅಂದಿದ್ದೆ ಅಂತ ಅನ್ಸುತ್ತೆ. ಹಾಯ್ ಅಂದಿದ್ದೇನಲ್ಲ, ಹಾಯ್ ಅಂದಿದ್ದಂತೆ ಚರ್ಚೆ ಮಾಡಿದಾಗ ಹೇಳಿದ್ರು. ಹಾಯ್ ಅಂದೀವಿ ಅಂತ ಅಷ್ಟೇ ಹೇಳಿದ್ರು ಅವರು. ಬಾಯ್ ಅಂತೇಳಿ ಹೋಗಿದ್ದು ಅಂತ ಹೇಳಿದ್ರು. ಸುಮಾರು ಸಾರಿ ಚರ್ಚೆ ಮಾಡಿದ್ದೀವಿ. ನಿಮಗೂ ಕೂಡ ಹೇಳಿದ್ದಾರೆ. ಅದು ಬಹುಶಃ ಅದೇ ಆಲ್ರೆಡಿ ಎಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ ಅವ್ರಿಗೆ ಹಾಗೆ ಘಟನೆಯನ್ನು. ಸೊ ಯಾವುದ್ರೆ
ಈ ಹನಿ ಟ್ರ್ಯಾಪು ಇದೆಲ್ಲ ರಾಜಣ್ಣ ನಮ್ಮ ರೈತರು ಮಾತಾಡಿರೋದೆಲ್ಲ ಈಗ ಅವರು ರಾಜಣ್ಣವ್ರ ಮಧ್ಯೆ ಇರುವಂಥ ಕೆಲಸ ವಿಷಯ ಘಟನೆ ಅದು. ಇನ್ನು ಬೋಗಸೋ ಅದು ನಿಜನೋ ಸುಳ್ಳು ಅಂತ ಹೇಳಲಿಕ್ಕೆ ನಮಗಾಗೋಲ್ಲ, ಪೊಲೀಸರು ಹೇಳಬೇಕಷ್ಟೆ. ಬಟ್ ಸ್ಟಾರ್ಟಿಂಗ್ ರಾಜಣ್ಣ ಮಾತಾಡಿದಾಗ ಮತ್ತೆ 2-3 ದಿವಸ ಆದ್ಮೇಲೆ ಮಾತಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಸರ್. ಸ್ಟಾರ್ಟಿಂಗ್ ಮಾತಾಡಿದ ಆಗಿದೆ ಅಂದ್ರು, ಅದಾದ ನಂತರ ಈ ರಾಜಣ್ಣವ್ರು ಕೇಳ್ಬೇಕು, ಮತ್ತೆ ನೀವು ಯಾಕೆ ನೀವು ಮತ್ತೆ ಹಂಗಿತ್ತು ಈಗಿತ್ತು ನೀವು ಅವ್ರನ್ನ ಕೇಳ್ಬೇಕು ಈಗ ಮತ್ತೆ. ಸಚಿವರೆಲ್ಲ ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ ಹಾಂ, ಈ ಪ್ರಕರಣದಿಂದ ಸಚಿವರೆಲ್ಲರೂ ಅಲರ್ಟ್ ಆಗಿರಿ ಅನ್ನೋ ಥರದ್ದೇನು ಸಂದೇಶ ಅನ್ಸುತ್ತೆ? ಸಚಿವರಾಗಿ ಎಲ್ಲರೂ ಕೂಡಿ ನಮ್ಮನ್ನು ಕೂಡಿ ಎಲ್ಲರೂ ಅಲರ್ಟ್ ಆಗ್ಬೇಕೇನು ಬರೀ ಸಚಿವರು ಅಟ್ಟ ಯಾಕೆ? ಎಲ್ಲರೂ ಯಾರ್ಯಾರು ರಡಾರ್ನಾಗ ಬರ್ತೈತೆ 300 ಕಿಲೋಮೀಟ್ರ್ ರಡಾರ್ನಾಗ ಶತ್ರುಗಳು ಎಲ್ಲಿಂದ ಹೇಳೋಕ್ಕಾಗಲ್ಲ. ಯಾರು ಮಿತ್ರರು ಗೊತ್ತಾಗಲ್ಲ, ಶತ್ರುನೂ ಗೊತ್ತಾಗಲ್ಲ, ಎಲ್ಲರೂ ಅಲರ್ಟ್ ಇರಲೇಬೇಕು. ನೀವೇ ಅಂತಲ್ಲ ಡೆಲ್ಲಿ ಬಂದು ಭಾಳ ಖುಷಿ ಆಗಿದೆ ಸರ್. ಏನಿಲ್ಲ, ಏನು ಖುಷಿ ನಮ್ಮದು ಒಳ್ಳೆ ಬಿಲ್ಡಿಂಗ್ ಬಂತೆ, ಹೊಸದು ಬಂತೆ, ಅದು ಖುಷಿ ಚೆನ್ನಾಗಿದೆ. ನೀವು ಹಾಂ ಸಮಚಿತ್ತವಾದದಿಂದ ಇದೆ. ಏನಿಲ್ಲ, ಹಿಂಗೆ ಇರ್ತೀವಿ. ಯಾವಾಗಲೂ ನಾವೇನು ಯಾರಿಗೆ ಏನು ಮಾಡೋದು? ಖರ್ಗೆ ಅವ್ರು ಫುಲ್ ಅಪ್ರಿಷಿಯೇಟ್ ಮಾಡಿದ್ರು. ಹಾಂ, ಖರ್ಗೆನೂ ತಮಗೆ ಫುಲ್ ಅಪ್ರಿಷಿಯೇಟ್ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರು. ನಾವು ಬಂದ ಮೇಗನ್ನು ಮುಗಿಸೋವಂಥ ಪ್ರಯತ್ನ ಮಾಡಿದ್ರು. 20 ತಿಂಗಳಲ್ಲಿ ಸುಮಾರು 4-5 ವರ್ಷದಿಂದ ಬೇರೆ ಬೇರೆ ಕಾರ್ಯಗಳಿಂದ ಪೆಂಡಿಂಗ್ ಇತ್ತು. ನಾವು ಬಂದ ಮೇಗ ಅದೊಂದು ಒಳ್ಳೆಯ ಡೆಲ್ಲಿಯಲ್ಲೇ ನೋಡುವಂಥದ್ದಾಗಿದೆ. ಎಲ್ಲ ಭವನಿಗೆ ಸರಿ ಸಟ್ಟಾಗಿ ಚೆನ್ನಾಗಾಗಿದೆ. ಬಿಜೆಪಿ ಕಾರ್ಯಕರ್ತರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಡೆತ್ ನೋಟ್ನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ 2 ಶಾಸಕರ ಹೆಸರು ಉಲ್ಲೇಖ ಆಗಿದೆ, ಸೋಮಣ್ಣ ಅವರು ಮತ್ತು ಸಂತಾಗೌಡ. ನೋಡ್ಬೇಕಾರೆ ಅಲ್ಲಿ ಎದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೆಲವು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ FIR-ಗಳನ್ನು ಹಾಕಿದ್ದಾರೆ. ಅದಕ್ಕಾಗಿ ನಾನು ಮನನೊಂದನ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಡೆತ್ ನೋಟಲ್ಲಿ ಬರೆದಿದ್ದಾರೆ. ನೋಡ್ಬೇಕಾದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಅದಕ್ಕೆ ಆಗಿದೆ, ಅದಕ್ಕೆ ಬೇರೆ ಆಗಿದೆ. ಈಗ ಹೆಂಗಾರು ಪೊಲೀಸ್ ಆತ್ಮಹತ್ಯೆ ಅಂದಮೇಲೆ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಯಾರಿಂದ ಆಗಿದೆ ಅನ್ನೋದು ತನಿಖೆ ಮಾಡಿದಾಗ ಗೊತ್ತಾಗೋದು. ಇಲ್ಲ ನಾವು ಇಷ್ಟು ದೂರಿಂದ ನಾವು ಹೇಳೋದು ಕಷ್ಟ, ಮಡಿಕೇರಿಯಲ್ಲಿ ಏನಾಗಿದೆ ಅಂತ. ಸರ್, ನನಗೆ ಬಿಜೆಪಿ ಪ್ರತಿಭಟನೆ ಮಾಡಿ ಬೆಲೆ ಏರಿಕೆ, ಬಟ್ ಎಲ್ಲೋ ಕಡೆ ನೀವು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿ ಬಂದಿರೋದು. ಈಗ ಸಾರ್ವಜನಿಕರಿಗೆ ಮತ್ತು ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರ ಕೊಟ್ಟ ಬೆಲೆ ಏರಿಕೆ. ಯಾಕೆ ಕೊಟ್ಟಂಗಾಯ್ತು? ಈಗ ಅವ್ರು ಮಾಡಿಲ್ಲಾರೆ ಮೆಟ್ರೋ ಏನು ಮಾಡಿರೋರು? ಅವ್ರೇನು ಮಾಡಿದಾರೆ? ಅವರು ಮೆಟ್ರೋ ಮಾಡಿದ್ದಾರೆ. ಡೀಸೆಲ್ ಪೆಟ್ರೋಲ್ 10 ವರ್ಷನಾಗ ಎಷ್ಟು ಸಲ ಅವರು ಹೈಕ್ ಮಾಡಿದ್ದಾರೆ? ಮತ್ತೆ ಮಾಡಿದ್ದಾರೆ, ಅವರು ಮಾಡಿದಾರಲ್ಲ. ಸರಿನಾ ತಪ್ಪ? ನೋಡಿ, ಅದು ಅನಿವಾರ್ಯ ಇತ್ತಂದ್ರೆ ಮಾಡ್ಬೋದು. ಯಾವುದೇ ಹತ್ರ BJP ಕಾಂಗ್ರೆಸ್ ಪ್ರಶ್ನೆ ಬರೋದು ಅನಿವಾರ್ಯ. ಆ ಸಂಸ್ಥೆಗೆ ಅದು ನಷ್ಟ ಆಗ್ತಂದ್ರೆ ಮಾಡಲೇಬೇಕಾಗ್ತದೆ. ನೀರಿನ ದರ, ಕಸ, ಅದು ಸ್ಟಾಂಪ್ ಡ್ಯೂಟಿಗಳು ಒಂದೊಂದೇ ಏರಿಕೆ ಮಾಡಿ ಬರ್ತಾರೆ. ಸಾರ್ವಜನಿಕರು ಒಂದಷ್ಟು ಚರ್ಚೆ ಅಲ್ವಾ ಸರ್ ಅದು? ಎಲ್ಲ ಇದು ನಮ್ಮ ಸರ್ಕಾರದಲ್ಲಿ ಒಂದೇ ಆಗಿಲ್ಲ. ನೀವು ಹೇಳುವಂಥದ್ದು ನಮ್ಮಲ್ಲಿ ಆಗಿದ್ರೆ ಓಕೆ, ಹಿಂದಿನ ಸರ್ಕಾರದಲ್ಲಿ ಆಗಿದ್ದಿಲ್ಲ. ಇದು ನೀವು ಹೇಳುವಂಥದ್ದು ಅವರು ಮಾಡಿದ್ದಾರೆ, ಈ ಮಟ್ಟದಲ್ಲಿ ಮಾಡಿ ಮತ್ತು ಆವಾಗೂ ಮಾಡಿದ್ದಾರೆ. ಮತ್ತು ಆವಾಗ ಯಾಕಿದ್ದು ಪ್ರಶ್ನೆ ಬರೋದಿಲ್ಲ ಅನ್ನೋದು ಜನ ಕೇಳಬೇಕಾಗ್ತದೆ, ನಾವು ಕೇಳಬೇಕಾಗುತ್ತೆ. ಸೊ ಅನಿವಾರ್ಯತೆ ಇದ್ದರೆ ಮಾಡಲೇಬೇಕಾಗ್ತೈತಿ. ಅನಾವಶ್ಯಕ ಮಾಡಿದ್ರೆ ಓಕೆ. ನೀವು ಹೇಳ್ದಂಗೆ ಈಗ ನೋಡಿ, ಆ ರೈಲ್ವೆ ಒಂದೇ ಸಲ ಡಬಲ್ ಮಾಡಿದ್ರು, ಎಲ್ಲ ವಿರೋಧ ಮಾಡಿದ್ರು, ಮತ್ತೆ ಅದು ಕಡಿಮೆ ಮಾಡಿದ್ರು. ಹಂಗೆ ಆಗಬಾರ್ದಲ್ಲ. ಈಗ ಕಸಕ್ಕೂ ಆಗ್ತಾ ಇದ್ದಾರೆ, ನೀರಿಗೂ ಆಗ್ತಾ ಇದ್ದಾರೆ. ಇಲ್ಲ, ಅದನ್ನು ಜಸ್ಟಿಫೈ ಆ ಇಲಾಖೆಯಲ್ಲಿ ಮಾಡೋಕ್ಕೆ ಯಾಕೆ ಹೆಚ್ಚು ಮಾಡಿದ್ದೀವಿ, ಏನು ಕಾರಣ? ನಿಮ್ಮ ಒಂದು ಇಲಾಖೆ ಬಿಟ್ಟು ಉಳಿದೆಲ್ಲ ಮಾಡಿದ್ದಾರೆ ಸರ್. ಯಾವುದ್ರೆ ಸರ್, ಬಟ್ ಅನಿವಾರ್ಯನೇ ಸರ್ ಬೆಲೆ ಏರಿಕೆ ಅನ್ನುವಂಥದ್ದು ಅನಿವಾರ್ಯ. ಅನಿವಾರ್ಯ, ಈಗ ಡೆಫಿನೆಟ್ಲಿ ಅನಿವಾರ್ಯ. ಯಾಕೆ ಡೆವಲಪ್ಮೆಂಟಿಗೆ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಸೊ ಆಟೋಮೆಟಿಕ್ಲಿ ದುಡ್ಡು ಜಾಸ್ತಿ ಬೇಕಾಗ್ತೈತೆ. ಸೊ ಅಂತ ಮಾಡಿರ್ತಾರೆ. ಆದರೆ ಅನಿವಾರ್ಯ ಇದ್ದರೆ ಸಂದರ್ಭದಲ್ಲಿ ಮಾಡಲಿ. ಅನಾವಶ್ಯಕದಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಯಾವುದೇ ಸರ್ಕಾರ, ನಮ್ಮದು ಇರಲಿ ಅವರು ಇರಲಿ. ಅವರು ಮಾಡಿದಾರಲ್ಲ, ಹಿಂದೆ ಅವರು ಮಾಡಿದಾರಲ್ಲ, ಮತ್ತು ಅವ್ರೇನು ಮಾಡಿಲ್ಲ, ಅವರು ಮಾಡಿದ್ದಾರೆ. ನೀವು ವಿರೋಧ ಮಾಡಿದ್ರಿ. ನಾವು ವಿರೋಧ ಮಾಡಿದ್ದೀವಿ. ಸೊ ಈಗ ಅವ್ರು ಮಾಡ್ತಾರೆ. ಆ ರೀತಿ ಆಗಬಾರ್ದು. ವಿರೋಧಕ್ಕೆ ಪಕ್ಷದ ವಿರೋಧ ಮಾಡಬಾರ್ದು. ಸೈಂಟಿಫಿಕ್ ಆಗಿರಬೇಕು. ಅಂಕಿಅಂಶಗಳನ್ನು ಒಳಗೊಂಡಂಥ ಇರಬೇಕು ಪ್ರತಿಭಟನೆ. ಸುಮ್ಮನೆ ಪ್ರತಿಭಟನೆ ಮಾಡಿದ್ರೆ ಆಗಬಾರ್ದು. ಓಕೆ, ಬಂದರೆ ಬೈರು ಮೋಹನವ್ರ ಹಾಂ, ಮೋಹನವ್ರು ಚೆನ್ನಾಗಾಗಿದ್ದಾರೆ. ಹಾಂ, ಹೈಟೆಕ್ ಆಗಿದೆ, ಅದೇ ಅದು ನಿಮ್ಗೆ ಅದು ಇದು ಕನ್ಸ್ಟ್ರಕ್ಟ್ ವಿಡಿಯೋ ಎಲ್ಲ ಬಂದಿತ್ತು. ಚೆನ್ನಾಗಿದೆ. ಫೇಸ್ಬುಕ್ಕಲ್ಲಿ ಹಾಕಿದ ವಿಡಿಯೋ ನೋಡಿ ಒನ್ ಆಫ್ ದ ಬೆಸ್ಟ್.
ಚೆನ್ನಾಗಾಗಿದ್ದಾರೆ. ಎಮ್ ಎಲ್ ಎಗೂ ಅಲ್ಲೇ ಕೊಡ್ತಾರೆ. ಈಗಿನ ಸಾಕಷ್ಟು ದೊಡ್ಡದು 70 ರೂಮ್ ಇದರಲ್ಲಿ ಆರಾಮಾಗಿ ಕೊಡ್ಬೋದು. ಈಗ ಹೀಗೆ ಸಬ್ಸಿಡಿ ಇದೆ ಸರ್ ಈಗ ಸಬ್ಸಿಡೆಂಟು ಹಿಂದಿನ ಖಾಲಿ ಇದು ಉಳಿದಿದಲ್ಲ, ಇದು ಸಾಕಷ್ಟು ಇದು ಚೆನ್ನಾಗಿದೆ. ನಮ್ಮದು ಹಳಿದು ಕೂಡ ಚೆನ್ನಾಗಿದೆ. ಸೊ ಈಗೇನು ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೆ ಬಂದರೂ ಜನ. ಹಳೆಯಲ್ಲಿ ಎಷ್ಟು ರೂಮ್ ಇದೆ ಸರ್? ಹಳಿದು ಸುಮಾರು ಅದೊಂದು 50 ಇದ್ದಾರೆ, ಇದು 70 ಸಫಿಷಿಯಂಟ್. ಹಳೆದ ಎಂಟ್ರೆನ್ಸೇ ಸ್ವಲ್ಪ ಇದೆ ಸರ್ ಇನ್ಸೈಡ್ ಅದು. ಪರವಾಗಿಲ್ಲ, ಒಳಗಡೆ ಚೆನ್ನಾಗಿದೆ ಅದು. ಸರ್, KPCC ಅಧ್ಯಕ್ಷರಾದಂಥ 1 ವರ್ಷ ಸಚಿವ ಹಾಗೆ ಮುಂದುವರಿಸಬೇಕು ಇನ್ನು ಆ ಕಡೆ ಹೈಕಮಾಂಡ್ ಏನು ಬಂದೇ ಇಲ್ಲ. ಏನು ಅವ್ರದ್ದು ಏನು ಫಾರ್ಮುಲಾ ಇದೆ ಗೊತ್ತಿಲ್ಲ. ಬದಲಾವಣೆ ಮಾಡೋ ಮನಸ್ಥಿತಿಲ್ಲ ಇದ್ದಾರೆ ಇಲ್ಲ ಸರ್. ಇನ್ನೂ ಗೊತ್ತಾಗೋದಿಲ್ಲ, ಫಸ್ಟ್ ಟೈಮ್ ಈಗ ಡಿಸ್ಕಷನ್ ಆಗ್ತಾಯಿದೆ. ತುರ್ತಾಗಿ ಆಗಬೇಕು ಅಂತ ತಾವೇ ಹೇಳ್ತಾ ಇದ್ದೀವಿ, ಪಕ್ಷ ಸಂಘಟನೆ ಕಳೆದ ಅಂತಿಮವಾಗಿ ಅವ್ರು ಮಾಡಬೇಕಲ್ಲ. ಯಾಕಂದ್ರೆ ಅವರು ಆಲ್ ಓವರ್ ಇಂಡಿಯಾ ಬೇಸ್ ಮ್ಯಾಗ ಚರ್ಚೆ ಮಾಡೋಲ್ಲ, ನಮ್ಮ ಕರ್ನಾಟಕ ಒಂದೇ ನೋಡೋಲ್ಲ. ಅವರು ತಮ್ಮದೆಲ್ಲ ಬೇರೆ ಬೇರೆ ಚರ್ಚೆ ಮಾಡಿ ಮಾಡೋದು. ನನಗೇನು ಐಡಿಯಾ, ನಾನು ಪೇಪರಲ್ಲಿ ಬಂದಿದ್ದೆ ಅಷ್ಟೇ. ಅದೇನೋ ಲೋಕಲ್ ರೈತರು ಜನ ಮಾಹಿತಿ ಇಲ್ಲ ಅದೇ ಟೋಲ್ ಏರಿಸಿದಾರಲ್ಲ ಸರ್, ಸ್ಟೇಟಿಗೆ ಉಪಯೋಗ ಇಲ್ಲ. ನಮಗೇನು ದುಡ್ಡು ಬರೋಲ್ಲ.